ಧರ್ಮಸ್ಥಳದ ಗೌರವ ಘನತೆ ಕುಗ್ಗಿಸೋದಕ್ಕೆ ಯತ್ನ ಮಾಡಲಾಗ್ತಿದೆ ಅಂತ ವಿಎಚ್ಪಿ ಕರ್ನಾಟಕ ದಕ್ಷಿಣ ಪ್ರಾಂತ ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ. ಧರ್ಮಸ್ಥಳದ ವಿರುದ್ಧ ಪಿತೂರಿ ಅಂತ ವಿಎಚ್ಪಿ ಆರೋಪ ಮಾಡ್ತಾ ಇದ್ದು, ಅನ್ಯಮತೀಯ ಸಂಘಟನೆಯ ಪ್ರಮುಖರಿಂದಲೂ ಹುನ್ನಾರ ನಡೆದಿದೆ, ಧರ್ಮದೊಳಗೆ ಬಿರುಕು ಮೂಡಿಸುವ ಯತ್ನ ಇದು ಅಂತ ವಿಎಚ್ಪಿ ಹೇಳ್ತಾ ಇದೆ. ಸೌಜನ್ಯ ಹತ್ಯೆ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು. ಅನಾಮಿಕ ಹೇಳಿಕೆ ಆಧರಿಸಿ ಶ್ರೀ ಕ್ಷೇತ್ರದ ಘನತೆಗೆ ಚ್ಯುತಿ ತರಲಾಗ್ತಾ ಇದೆ. ಧರ್ಮಸ್ಥಳ ಗುರಿಯಾಗಿಸಿ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ. ಅಂತಾರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಬಿತ್ತರಿಸುವ ಕೆಲಸ ಆಗ್ತಾ ಇದೆ ಅಂತ ಪತ್ರಿಕಾ ಪ್ರಕಟಣೆ ಹೊರಡಿಸಿರೋದನ್ನ ನೀವು ನೋಡ್ತಾ ಇದ್ದೀರಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ಭರತ್ರಾಜ್. ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಭರತ್ರಾಜ್, ಆರೋಪಗಳು ಕೇಳಿ ಬರ್ತಾನೆ, ಅದರ ಜೊತೆಗೆ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರುವ ಕೆಲಸಗಳಾಗ್ತಾ ಇದೆ ಅನ್ನೋ ಆರೋಪವೂ ಪ್ಯಾರಲಲಿ ಕೇಳಿ ಬರ್ತಾ ಇದೆ. ಸಾರ್ವಜನಿಕರು ಕೂಡ ಹಲವಾರು ಜನ ಮಾತನಾಡಿದ್ರು. ಸೊ ವಿಎಚ್ಪಿ ಈಗ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ. ವಿಎಚ್ಪಿ ಪ್ರಕಾರ ಏನಾಗ್ತಾ ಇದೆ ಅಲ್ಲಿ? ಭಾವನಾ, ಹೌದು, ಬಹಳ ದಿನಗಳ ನಂತರ ಅಂದ್ರೆ ಪ್ರಕರಣ ಕಳೆದ ಜೂನ್ 22ರಂದ ಮುನ್ನೆಲೆಗೆ ಬಂದಿತ್ತು. ಆ ಬಳಿಕ 11ರ ನಂತರ ಆತ ಕೋರ್ಟಿಗೆ ಜುಲೈ 11ಕ್ಕೆ ಕೋರ್ಟಿಗೆ ಹಾಜರಾದ ನಂತರ ಇಡೀ ಪ್ರಕರಣ ಗಂಭೀರತೆಯನ್ನು ಪಡ್ಕೊಂಡಿತ್ತು. ಆದರೆ ಈವರೆಗೆ ಧ್ವನಿ ಎತ್ತದಂತಹ ವಿಎಚ್ಪಿ ಅಂತಿಮವಾಗಿ ಈ ಪ್ರಕರಣದಲ್ಲಿ ಈಗ ಧ್ವನಿ ಎತ್ತಿರುವಂತದ್ದು. ಅವರ ಆರಂಭಿಕವಾಗಿ ಅವರು ಹೇಳುವಂತದ್ದು ಇಷ್ಟೇ, ಅಂದ್ರೆ ಈ ಸೌಜನ್ಯ ಹೋರಾಟ ನಡೆದಾಗ್ಲೂ ಕೂಡ ಯಾವುದೇ ರೀತಿಯಾದಂತಹ ಯಾವುದೇ ಷಡ್ಯಂತ್ರಗಳಿಲ್ಲದ ಹೋರಾಟಗಳಿಗೆ ನಾವು ಬೆಂಬಲವನ್ನು ಆರಂಭದಿಂದಲೂ ಕೊಡ್ತಾ ಬಂದಿದ್ದೀವಿ. ಅದು ಮುಂದಿನ ದಿನಗಳಲ್ಲೂ ಕೂಡ ಅದೇ ರೀತಿಯಾಗಿ ಮುಂದುವರಿಯುತ್ತೆ. ಹಾಗಾಗಿ ಈ ಒಂದು ಪ್ರಕರಣದ ಬಗ್ಗೆ SIT ರಚಿಸಿರುವಂತಹ ಸರ್ಕಾರದ ನಿರ್ಧಾರ ಸ್ವಾಗತಾರ್ಹ. ಆದರೆ ಈ ಒಂದು ಪ್ರಕರಣವನ್ನ ಮುಂದಿಟ್ಟುಕೊಂಡು ಧಾರ್ಮಿಕ ಕೇಂದ್ರ ಧರ್ಮಸ್ಥಳವನ್ನ ಅವಹೇಳನ ಮಾಡುವಂತದ್ದು, ಅದರ ವಿರುದ್ಧ ಅಪಪ್ರಚಾರ ಮಾಡುವಂತದರ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಬಲವಾದ ಖಂಡನೆಯನ್ನು ವ್ಯಕ್ತಪಡಿಸುತ್ತೆ. ಮುಂದಿನ ದಿನಗಳಲ್ಲೂ ಕೂಡ ಇಂತಹ ನಡೆಗಳು ಯಾರ ಕಾರಣಕ್ಕೂ ಕೂಡ ಕೇಳಬಾರದು. ಅದರ ಜೊತೆಗೆ ಈ ಒಂದು ಷಡ್ಯಂತ್ರಗಳ ವಿರುದ್ಧ ಬಹಳ ದೊಡ್ಡ ಒಂದು ಲಾಬಿ ನಡೀತಾ ಇದೆ, ಅದನ್ನ ಕೂಡ ಸರ್ಕಾರ ಗಮನಿಸಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಒಟ್ಟು ಅನೇಕ ಸಮಯಗಳಿಂದ ಅಂದ್ರೆ ಹಿಂದೂ ಪರ ನಾಯಕರುಗಳು, ಹಿಂದೂ ಪರ ಸಂಘಟನೆಗಳು ಈ ಪ್ರಕರಣಗಳ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಬಿಜೆಪಿ ಸೇರಿದಂತೆ ಸಂಘ ಪರಿವಾರದ ಸಂಘಟನೆಗಳು ಇದರ ಬಗ್ಗೆ ಮಾತನಾಡ್ತಾ ಇಲ್ಲ ಅನ್ನುವಂಥ ಗಂಭೀರ ಆರೋಪಗಳಿದೆ. ಆದರೆ ಈಗ ವಿಶ್ವ ಹಿಂದೂ ಪರಿಷತ್ ದಕ್ಷಿಣ ಕರ್ನಾಟಕ ದಕ್ಷಿಣ ಪ್ರಾಂತ ಅಧಿಕೃತ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿ ಈ ಇಡೀ ಪ್ರಕರಣದ ಸಮಗ್ರ ತನಿಖೆಗೆ ಆಗ್ರಹಿಸಿದೆ. ಅಂದ್ರೆ ಈ ತನಿಖೆ SIT ಹೊರತಾಗಿಯೂ ಕೂಡ ಉನ್ನತ ಮಟ್ಟದ ತನಿಖೆ ನಡೆಯೋದಾದ್ರೂ ಕೂಡ ಅದಕ್ಕೆ ಪೂರ್ಣವಾದ ಬೆಂಬಲವನ್ನ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಂತ ಸಂಘಟನೆಗಳು ನೀಡುತ್ತೆ ಅನ್ನುವಂಥದ್ದನ್ನ ಬಹಳ ಅಧಿಕೃತವಾಗಿ ಹೇಳಿರುವಂತದ್ದು. ಹಾಗಾಗಿ ಇದು ಮತ್ತೊಂದು ದಿಕ್ಕಿನತ್ತ ಹೊರಳಿರುವಂತದ್ದು. ಈಗ ತನಿಖೆ 9-10 ದಿನಗಳನ್ನು ಕಳೆದಿದೆ. ಆ ತನಿಖೆಯ ಭಾಗವಾಗಿ ಅದು ಮುಂದುವರೆದುಕೊಂಡು ಹೋಗ್ತಾ ಇದೆ. ಆದರೆ ಈಗ ಆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಂತ ಸಂಘಟನೆಗಳು ಆ ಒಂದು ವಿಚಾರದಲ್ಲಿ ಧಾರ್ಮಿಕ ಕೇಂದ್ರಗಳ ಅವಹೇಳನ, ದೇವಸ್ಥಾನಗಳ ಅವಹೇಳನ, ಯಾಕಂದ್ರೆ ಈ ವಿಚಾರ ಯಾರೋ ಒಬ್ಬ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿಕೊಂಡು ನಡೆದ್ರೆ ಅದು ಸೆಕೆಂಡ್ ಪಾರ್ಟ್ ಆಗುವಂತದ್ದು. ಆದರೆ ಈ ಒಂದು ವಿಚಾರದಲ್ಲಿ ಒಂದು ಧಾರ್ಮಿಕ ಕೇಂದ್ರವನ್ನ, ಧರ್ಮಸ್ಥಳದಂತಹ ಅನೇಕ ವರ್ಷಗಳ, ನೂರಾರು ವರ್ಷಗಳ ಪರಂಪರೆ ಇರುವಂತಹ ಒಂದು ಕ್ಷೇತ್ರದ ಬಗ್ಗೆ ಒಂದಷ್ಟು ಜನ, ಅಂದ್ರೆ ನಾವು ಎಲ್ಲರ ಬಗ್ಗೆ ಅವರು ಉಲ್ಲೇಖ ಮಾಡ್ತಾ ಇಲ್ಲ, ಒಂದಷ್ಟು ಜನ ಈ ವಿಚಾರದಲ್ಲಿ ದೇವಸ್ಥಾನವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅಂದ್ರೆ ಇಲ್ಲಿ ಗಮನಿಸಬೇಕಾದಂತದ್ದು, ಧರ್ಮಸ್ಥಳದಾದ್ಯಂತ ನಡೀತಾ ಇರುವಂತಹ ಚರ್ಚೆಗಳು, ಭಕ್ತರ ಬಾಯಿಯಲ್ಲಿ ಬರ್ತಾ ಇರುವಂತಹ ಮಾತುಗಳು ಕೂಡ ಇದೆ. ಯಾಕಂದ್ರೆ ಒಂದು ಪರಂಪರೆ, ಒಂದು ವ್ಯಕ್ತಿ ಅಥವಾ ವ್ಯಕ್ತಿಯ ಕಾರಣಕ್ಕಾಗಿ ಅವರು ಈ ಪ್ರಕರಣದಲ್ಲಿ ತಪ್ಪಿತಸ್ಥರಾದ್ರೆ ಅವರಿಗೆ ಶಿಕ್ಷೆ ಖಂಡಿತವಾಗ್ಲೂ ಕೂಡ ಆಗಬೇಕು. ಆದರೆ ಒಂದು ಈ ರೀತಿಯ ವಿಚಾರಗಳ ಕಾರಣಕ್ಕೆ ಒಂದು ಧಾರ್ಮಿಕ ಕೇಂದ್ರವನ್ನು ಅವಹೇಳನ ಮಾಡಲಿಕ್ಕೆ ನಾವು ಬಿಡೋದಿಲ್ಲ, ಇಂಥದ್ದು ನಡೀಬಾರ್ದು ಅನ್ನುವಂತಹ ವಾದಗಳು ಮತ್ತೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಇದು ಮುಂದುವರಿತಾ ಕೂಡ ಇದೆ. ಹಾಗಾಗಿ ಇದನ್ನ ನಿಲ್ಲಿಸಬೇಕು, ಇದನ್ನ ತಡಿಬೇಕು. ಯಾವುದೇ ಕಾರಣಕ್ಕೂ ಕೂಡ ಇಂತಹ ನಿಲುವುಗಳಿಗೆ, ಇಂತಹ ಒಂದು ವರ್ತನೆಗಳಿಗೆ ನಾವು ಸಹಿಸೋದಿಲ್ಲ. ವಿಶ್ವ ಹಿಂದೂ ಪರಿಷತ್ ಬಲವಾಗಿ ಇದರ ವಿರುದ್ಧ ನಿಲ್ಲುತ್ತೆ ಅನ್ನುವಂಥದ್ದನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಹೋರಾಟ ಒಂದು ಭಾಗದಲ್ಲಿ ಇದರ ವಿರುದ್ಧವಾದ ಹೋರಾಟಗಳು ನಡೀತಾ ಇದ್ರೆ, ಒಂದು ಭಾಗದಲ್ಲಿ ಪರವಿರೋಧ ಹೋರಾಟಗಳಿಗೆ ಧರ್ಮಸ್ಥಳ ಸಾಕ್ಷಿ ಆಗ್ತಾ ಇದೆ. ಒಟ್ಟಾರೆಯಾಗಿ ಏನೇ ಇದ್ರೂ ಕೂಡ, ಯಾವ ಹೋರಾಟಗಳೇ ಇದ್ದರೂ ಕೂಡ ಪ್ರಕರಣದ ಸತ್ಯಾಸತ್ಯತೆಯ ಜೊತೆ ಹಿಂದೆ ಯಾವುದು ಕೂಡ ನಿಲ್ಲೋದಿಲ್ಲ. ಪ್ರಕರಣದಲ್ಲಿ ವಾಸ್ತವ ಏನಿದೆ ಆ ವಾಸ್ತವಗಳನ್ನ SIT ತನಿಖೆ ಮಾಡಿ ಆ ಪ್ರಕರಣದ ವಾಸ್ತವವನ್ನ ಸಮಾಜದ ಮುಂದಿಟ್ಟಾಗ ಮಾತ್ರ ಇಡೀ ಪ್ರಕರಣಕ್ಕೆ ಒಂದು ರೀತಿಯ ತೆರೆ ಬೀಳಬಹುದು ಅಂತ ಅನಿಸುತ್ತೆ. ಧನ್ಯವಾದ ಭರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.